ನಾವು ಶಾಲೆಗೆ ಅಡ್ಮಿಷನ್ ಆದಾಗಂತ ಸಂದರ್ಭದಲ್ಲಿ ಆದ ನಂತರ ಹೊರಗಡೆ ನಿಲ್ಲಿಸಿ ಎಲ್ಲರೂ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿಸ್ತಾರೆ. ಏನ್ ಹೇಳಿ? ಜಯ ಕರ್ನಾಟಕ ಮಾತೆ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿಸ್ತಾರೆ. ಅಲ್ಲಿ ಹೇಳ್ತಾರೆ, ಹಿಂದೂ ಮುಸ್ಲಿಂ ಕ್ರೈಸ್ತ ಇದೊಂದು ಶಾಂತಿಯ ತೋಟ ಅಂತ ಹೇಳಿ. ಅಲ್ಲಿಂದ ಎಲ್ಲರೂ ಅದು ಒಳಗಡೆ ಹೋದ ತಕ್ಷಣವೇ ನೀನು ಯಾವ ಜಾತಿ ಪಾರಂಪರ್ಯ ಕೊಡು ಅಂತ ಕೇಳ್ತಾರೆ. ಇದು ವಿಪರ್ಯಾಸ ಅಲ್ವಾ ಇದು? ಅಂದ್ರೆ ನಮ್ಮ ಮಾತಿಗೂ ಮತ್ತು ಕೃತಿಗೂ ಎಷ್ಟು ವ್ಯತ್ಯಾಸ ಆಗ್ತಾ ಇದೆ ಅನ್ನೋದಕ್ಕೆ ಹೊರಗಡೆ ಇದ್ದ ತಕ್ಷಣ ನಾವು ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಸೇರಿದ ಶಾಂತಿಯ ತೋಟ ಅಂತ ಹೇಳ್ಬಿಡ್ತೀವಿ ಪ್ರಾರ್ಥನೆ. ಒಳಗಡೆ ಹೋದ ತಕ್ಷಣ ಜಾತಿ ಸರ್ಟಿಫಿಕೇಟ್ ಕೊಟ್ಟು ನಿಮ್ಗೆ ಯಾವ ಜಾತಿ ತುಂಬಿಕೊಡು ಅಂತ ಇದನ್ನು ಕೇಳಿದಾಗ ಅದೊಂದು ಎಷ್ಟು ಅಮಾನವೀಯತೆ ಅನ್ನುವಂಥದ್ದು ಶುರುವಾಗುತ್ತಲ್ವಾ? ಇವತ್ತು ಯೋಚನೆಯನ್ನು ಮಾಡಬೇಕಾಗಿದೆ. ಇವತ್ತು ಭಾಷೆಗೆ, ಧರ್ಮಕ್ಕೆ, ದಯಕ್ಕೆ ಅಥವಾ ನಮ್ಮ ಮಾತಿಗೆ, ನಮ್ಮ ಕೃತಿಗೆ, ಅಂತರಂಗದ ಆತ್ಮಕ್ಕೆ ಯಾವುದೇ ಜಾತಿ ಇಲ್ಲ, ಯಾವುದೇ ಇವತ್ತು ವರ್ಣಭೇದಗಳಿಲ್ಲ. ನಾವೆಲ್ಲರೂ ಒಂದೇ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಯೋಜನೆಗಳನ್ನ ತಂದು 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 ನೀ ಮೇಲೆ ಕೂತುವ, ನೀನು ತಳ ಕೂತುವ, ನೀನು ಅತ್ತ ಹೋಗೋದು, ನೀನು ಇತ್ತ ಹೋಗುವಂತ ಹೇಳಿ 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 ಇವತ್ತು ನಮ್ಮನ್ನ ಎಷ್ಟು ಹೊಡಿಬಾರ್ದಾಗಿತ್ತು ಅಷ್ಟು ಹೊಡಿಯುವಂತ ವ್ಯವಸ್ಥೆ ಉಂಟಾಗಿದೆ. ಇದಕ್ಕೆ ದೊಡ್ಡ ಪಶ್ಚಾತ್ತಾಪ ನಾವು ಅನುಭವಿಸಬೇಕಾಗುತ್ತೆ. ಮುಂದೆ ನೀವೇನೇ ಇವತ್ತು ಕರ್ನಾಟಕ ಅಂತ ವೇದಿಕೆಯನ್ನು ಮಾಡ್ಕೊಳ್ತಾ ಇದ್ರಿ, ಮುಂದೆ ವೇದಿಕೆಗಳು ಕೂಡ ಏನಾದ್ರು ಜಾತಿ ಸಂಘರ್ಷಕ್ಕೆ ಇಳಿದ್ವು ಅಂತಂದ್ರೆ, ಜಾತಿ ಮೇಲೆ ಸಂಘಟನೆಗಳು ಪ್ರಾರಂಭ ಆದವು ಅಂತಂದ್ರೆ ಕರ್ನಾಟಕವನ್ನು ಉಳಿಸೋದು ಬಹಳ ಕಷ್ಟ ಆಗುತ್ತೆ. ಇದನ್ನು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ, ತುಂಬಾ ಕಷ್ಟ ಇದೆ. ಹಾಗಾಗಿ ಇವತ್ತು ಸರ್ಕಾರ ಯೋಜನೆಗಳನ್ನ ತರಬೇಕಾದ್ರೆ, ಯೋಜನೆಗಳನ್ನು ಜಾರಿಗೊಳಿಸಬೇಕಾದ್ರೆ 100 ಪಟ್ಟು ಯೋಚನೆ ಮಾಡಬೇಕಾಗಿದೆ, 100 ಪಟ್ಟು. ಹಾಗಾಗಿ ದಯಮಾಡಿ ತಾವೆಲ್ಲರೂ ಕೂಡ ನಾವು ಹೋರಾಟಕ್ಕೆ ಇಳಿದ ನಂತರ ಮಾನವೀಯತೆಯನ್ನು ಮರೆಯೋದು ಬೇಡ. ಯಾಕೆಂದ್ರೆ ಮಾನವೀಯತೆ ಇವತ್ತು ದೇಶ ಪ್ರಬಲವಾಗಿರೋದ್ರಿಂದ ಆಹಾರ, ನೀರು, ಗಾಳಿ, ಬೆಳಕು ಇದಕ್ಕೆ ಯಾವುದಕ್ಕೂ ಸೀಮಿತ ಮಾಡಿಕೊಳ್ಳೋದು ಬೇಡ. ನಮ್ಮ ಗಟ್ಟಿತನವನ್ನು ನಾವು ಉಳಿಸಿಕೊಳ್ಳೋಣ. ಎಲ್ಲರನ್ನೂ ಪ್ರೀತಿಸುವ ಅಥವಾ ನನ್ನ ಗಟ್ಟಿಯನ್ನು ನಾನು ಉಳಿಸಿಕೊಳ್ಳುವಂತ ಇವೆರಡೂ ಸ್ವಭಾವಗಳನ್ನು ನಾವು ಬೆಳೆಸಿಕೊಂಡಾಗ ಖಂಡಿತ ನಮ್ಮ ಜೀವನದಲ್ಲಿ ನಾವು ಸಕ್ಸಸ್ ಅನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಇವತ್ತು ಎಲ್ಲರಿಗೂ ಸ್ವಾಭಿಮಾನ ಹೆಚ್ಚಾಗ್ತಾ ಇದೆ. ಹಾಗೆ ನಮ್ಮನ್ನೇ ಸ್ವಾಭಿಮಾನವನ್ನ ಹೆಚ್ಚಿಗೆ ಮಾಡಿಕೊಳ್ಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಎಲ್ಲ ನಮ್ಮ ಯುವಕ ಮಿತ್ರರು, ಬಹಳ ಜನ ಯುವಕ ಮಿತ್ರರು, ರಾಜಕಾರಣಿಗಳು, ಸಂಘಟನಾಕಾರರು ಮತ್ತು ನನ್ನ ಪಕ್ಷದಲ್ಲಿ ಕೂರಿಸಿಕೊಂಡಂತ ಎಲ್ಲ ವ್ಯವಸ್ಥಾಪಕರಿದ್ದಾರೆ. ನಾವೆಲ್ಲರಿಗೂ ಹೇಳೋದಿಷ್ಟೇ, ನೀವು ಮುಂದೆ ಏನಾಗ್ತಾರೋ, ML ಆಗ್ತಾರೋ, MP ಆಗ್ತಾರೋ, ಏನಾರ ಆಗ್ರಿ, ಆದರೆ ನಿಮ್ಮ ಸ್ವಾಭಿಮಾನವನ್ನ ಬೇರೆದವರಿಗೆ ದಯವಿಟ್ಟು ಅದನ್ನು ಮಾರಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಬೇಡಿ ಅನ್ನುವಂಥದ್ದು. ಯಾಕೆಂತಂದ್ರೆ ಒಂದು ಸಲ ಮಾರಿಕೊಂಡಂಥದ್ದು ಮತ್ತೆ ನಾವು ವಾಪಸ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಮಾರ್ಕೊಳ್ಳುವಂಥದ್ದು ವಸ್ತು ಅಲ್ಲ, ಅದು ಸ್ವಾಭಿಮಾನ. ಹಾಗಾಗಿ ನಾವು ಅಂತಹ ಒಂದು ವಿಚಾರಧಾರೆಗಳನ್ನ ಇವತ್ತು ಮೆಲುಕು ಹಾಕುವಂತ ಕೆಲಸವನ್ನ ಮಾಡೋಣ ಅನ್ನುವಂಥ